ಹೇಳ ಗುರುಗಳೇ ಹೇಳ ಗುರುಗಳೇ, ಮದುವೆ ಆದಾಗಿಂದ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಗುರುಗಳೇ. ನೈಸ್. ನನ್ನ ತಲೆನ ಸೀಳಿ ಉಪ್ಪಿನಕಾಯಿ ಜಾಡಿಲ್ ತುಂಬ್ದಂಗ ಆಗ್ತಾ ಇದೆ ಗುರುಗಳೇ. ಗುರುಗಳೇ ಕೇಳಿಸ್ಕೊತಾ ಇದೀನಿ, ಹೇಳೋ. ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅನಿಸ್ತಾ ಇದೆ ಗುರುಗಳೇ. ಕರೆಕ್ಟ್ ಆಗಿ ಕೇಳಿಸ್ಕೋ, ನನ್ ಕಷ್ಟ ಹೇಳ್ತಾ ಇದೀನಿ. ನೀನ್ ನೋಡಿದ್ರೆ ಕ್ಯಾಂಡಿ ಕ್ರಶ್ ಆಡ್ತಾ ಕೂತಿದ್ಯಾ? ಕಣ್ಣಲ್ಲಿ ಕಂಡಿಟ್ ನೋಡು, ಹಂಗಿದ್ರೆ ಹೇಳೋದ್ ನಾನು. ನನ್ನ ಜೀವನ ಒಳ್ಳೆ ಕೊತ ಕೊತ ಅಂತ ಕುದೀತಾರೋ ಎಣ್ಣೆಲಿ ಬೇಯ್ತಾರೋ ಕಬಾಬ್ ಆದಂಗ ಆಗ್ಬಿಟ್ಟಿದೆ ಗುರುಗಳೇ. ಅಯ್ಯ ನಿನ್ನ ಬಿಟ್ಟು ನಾನು ಇಲ್ಲಿ ಹೇಳ್ಕತ್ತ ಇದ್ರೆ ಕೈಯಲ್ಲೂ ಬಿಡ್ತಾ ಇಲ್ವೇನೋ, ಅಷ್ಟೊಂದು ದಿನ ಮೇಲೆ ಅದ್ರಲ್ಲಿ ತಗದ ತಲೆ ಮೇಲೆ ಹೊಡೆದೋಗ್ಬಿಡ್ತೀನಿ. ಕೇಳಿಸ್ಕ ಗುರುಗಳೇ. ಏನ್ ಗುರುಗಳೇ ಇದು? ನಿನ್ ಸಂಸಾರ ಕಣಪ್ಪ, ಹಿಂಗೆ ಅವ್ರದ್ದು ಗುರುಬಾಗ್ಲಾಗ್ಬಿಟ್ಟಿದೆ. ಇಮಿಡಿಯೇಟ್ ಮಾಡ್ಬೇಕು ಅದಕ್ಕೆ. ನಿನ್ ತಲೆಯಲ್ಲಿ ಒಂದು ಸಂಖ್ಯೆನ ಇಟ್ಕೊಂಬು. ಅದನ್ನ 15ರಿಂದ ಬಾಕ್ಸು, 22ರಿಂದ ಕಳಿ, 32ರಿಂದ ಗುಣಿಸು. ಎಷ್ಟು ಉಳಿತು? 17. 17ರಲ್ಲಿ 15 ಕಳಿ, 2 ಉಳಿತು ತಾನೆ? ಹೆಂಗೆ? ಏನೋ 17 15 ಕಡೆ 2 ತಾನೆ ಉಳಿಯೋದು. ಏನೋ ಕಂಡಿಡ್ತೀರ ಅವನಂಗೆ ಹೇಳ್ತಾವನೆ. ಹೊಡೆಯೋದೆಲ್ಲ ಇಲ್ಲ, ಇದು ಹಿಡ್ಕೊ. ಇದನ್ನ 2 ಕೊಂಡು ಮಾಡಿ ಹಿಂದೆ ಎಸಿ. ಓಕೆ. ಇಲ್ಲ ಕಣ ಬೋಸಡಿಕೆ ಮನೆಯಲ್ಲಿ. ಮಗು, ಬಲ ಬದಿಯಲ್ಲಿರುವ ಮಡಿಕೆಯನ್ನು ಎತ್ಕೊಂಡು ಹೋಗಿ ನಿಮ್ಮ ಮನೆಯ ಹಾಲಿನಲ್ಲಿಟ್ಟು ಅದಕ್ಕೆ ಮುಚ್ಚಿರುವ ಬಟ್ಟೆಯನ್ನು ತೆರೆದು ಬಿಡು. ಆ ನಂತರದಲ್ಲಿ ನಿನ್ನ ಹೆಂಡತಿ ನಿನ್ನ ಹಿಂದೆನೆ ಕುಣ್ಕುಣಿತ ಸುತ್ತಾಡ್ತಾ ಇರ್ತಾಳೆ. ಏನು ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿದೆ ಬಲಬದಿಯಲ್ಲಿ ಮಡಕೆ? ಇಲ್ಲೇನು ಕಾಣಿಸ್ತಾನೆ ಇಲ್ಲ. ನೀನ್ ಅದ್ ಹೆಂಗೋಗೆ ಮಾಡ್ತಾ ಇದೀಯಾ? ಸಿಕ್ತು ಗುರುಗಳೇ, ಇದು ದುಡ್ಡು. ಮುಚ್ಚು ಬಾಯ್. ನಾನೆಂದಿಗೂ ಈ ಕೈಯಿಂದ ದುಡ್ಡನ್ನು ಮುಟ್ಟೆ ಇಲ್ಲ. ನಮ್ಮ ಕಾಲದಲ್ಲೂ ಇಂಥ ಗುರುಗಳಿದಾರ? ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ಹೊರಗಡೆ ಸ್ಕ್ಯಾನರ್ ಇದೆ, 5,000 ಸ್ಕ್ಯಾನ್ ಮಾಡಿ ಹೋಯ್ತಾ ಇರೋ. ನನ್ನ ಮಗನೇ. ಸರಿ ಗುರುಗಳೇ, ಬರ್ತೀನಿ ನಾನು. ಯಾರ ನೀವು? ನಿಂತೋಳ, ನಾನು ಬರ್ತೀನಿ. ನಾನು ಎಣ್ಣೆ ಒಡ್ಸಿದ್ದೀನಿ ಅಂದಮೇಲೆ ನಾವು ನೀನು ಕೇಳಲೇಬೇಕು. ಅವಳು ಮರೆಯೋದಕ್ಕೆ ಆಗ್ತಿಲ್ಲ ಮಚ್ಚ. ಮುಂಚೆ ಎಲ್ಲ ಅವಳು ಕೊಟ್ಟಿರೋ ವಾಚ್ನ ಹಾಕ್ಕೊಂಡು ಅದನ್ನು ಕಿಸ್ ಮಾಡಿ ಮಲ್ಕೊಳ್ತಿದ್ದೆ. ಈಗ ನನ್ನ ಕೈಯು ಬೋಳಾಗಿದೆ, ಅವಳ ನೆನಪಲ್ಲಿ ನನ್ನ ಹಾರ್ಟ್ ಹೊಡೆದು ಹೋಳಾಗಿದೆ. ಐ ಕಾಂಟ್ ಫರ್ಗೆಟ್ ಹರ್ ಆ್ಯಂಡ್ ಫರ್ಗಿವ್ ಹರ್. ನನ್ನ ಮಗಳ. ಈ ಲವ್ ಮಾಡೋರಿಗೆಲ್ಲ ಒಂದು ನೀತಿ ಕತೆ ಹೇಳ್ತೀನಿ ಕೇಳ. ಒಂದೂರಲ್ಲಿ ಒಂದು ಬೀದಿ ನಾಯಿ ಇತ್ತು, ಇನ್ನೊಂದೂರಲ್ಲಿ ಒಂದು ಹೆಣ್ಣು ನವಿಲಿತ್ತು. ಈ ಬೀದಿ ನಾಯಿ ಹೆಣ್ಣು ನವಿಲನ್ನ ಲವ್ ಮಾಡ್ತು. ಒಂದಿನ ಹೋಗಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಕಣೆ ಅಂತು. ಆ ನವಿಲು, ಲೇ ನೀನೇ ಬೀದಿ ನಾಯಿ, ನನ್ನನ್ನು ಹೆಂಗೋ ಸಾಕ್ತೀಯಾ, ಯಾಕಿಷ್ಟ ಅಂತ ಕೇಳ್ತು. ಅದಕ್ಕೆ ಆ ನಾಯಿ ಹೇಳ್ತು, ಈ ನಿನ್ ರೆಕ್ಕೆ ಪುಕ್ಕ ಗರಿ ನಿನ್ ಸೌಂದರ್ಯ ನನ್ ತುಂಬಾ ಕಾಡ್ತಾ ಇದೆ ಕಣ, ನಿನ್ನ ನಾನು ಭಿಕ್ಷೆನಾದ್ರೂ ಬೇಡ ಸಾಕ್ತೀನಿ ಅಂತ. ಅರ್ರೆ ನಾನು ಭಿಕ್ಷೆ ಬೇಡ ಸಾಕ್ತೀನಿ ಅಂತಲ್ಲ ಅಂತ ಆ ನವಿಲಿ ಖುಷಿ ಆಗ್ಬಿಟ್ಟು ಅವನ್ ಪ್ರೀತಿನ ಒಪ್ಕೊಂಡ್ಬಿಡ್ತು. ಒಂದಿನ ಮದ್ವೆನೂ ಆಗ್ಬಿಟ್ಟು ಅಲ್ಲಿಗೊಂದು ಒಳ್ಳೆ ಡ್ಯೂಯೆಟ್ ಸಾಂಗ್ ಎಂಡ್ ಆಗೋಷ್ಟರಲ್ಲಿ 1 ಇಯರ್ ಕಳೆದೇ ಹೋಗಿತ್ತು. ಆ ನವಿಲು ಬೇಜಾರಲ್ಲಿ ಒಂದ್ ಕಡೆ ಕೂತಿತ್ತು. ಈ ನಾಯಿ ಹೋಗಿ ಕೇಳ್ತು, ಯಾಕೆ ಚಿನ್ನಿ ಬೇಜಾರಲ್ಲಿದೀಯಾ, ಆಗ ಒಂದೇ ಒಂದು ನವಿಲ್ಗರಿ ತಂದು ಕೊಡ್ತೀಯ ಅಂತ ಆ ನಾಯಿನ ಕೇಳ್ತು. ನಾಯಿ ಫಸ್ಟ್ ಟೈಮ್ ನನ್ನ ಹೆಂಡತಿ ಏನೋ ಕೇಳಿದಾಳಲ್ಲ ಅಂತ ಸೀದಾ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ಹೋಗುತ್ತೆ. ಒಂದು ಗಂಡು ನವಿಲು ರೆಕ್ಕೆ ಬಿಚ್ಕೊಂಡು ಕುಣಿತಾ ಇರುತ್ತೆ. ಅಪ್ಪ ಸ್ವರ್ಗ ಸಿಕ್ತಂಗಾಯ್ತಲ್ಲ ಅನ್ಕೊಂಡು ಆ ನವಿಲ್ ಹತ್ರ ಹೋಗಿ ನಂಗೆ ಒಂದೇ ಒಂದು ಗರಿ ಕೊಡ್ತೀಯಾ, ನನ್ನ ಹೆಂಡತಿ ತುಂಬಾ ಆಸೆ ಪಡ್ತಾ ಇದ್ದಾಳೆ ಅಂತ ಕೇಳ್ತು. ಅದಕ್ಕೆ ಆ ಗಂಡವಿಲು, ಲೋ ನನ್ ಗರಿ ಕಿತ್ರೆ ನಂಗೆ ನೋವಾಗಲ್ವೇನೋ, ಒಂದ್ ಕೆಲ್ಸ ಮಾಡು, ನಾನೇ ನಿನ್ ಜೊತೆ ಬರ್ತೀನಿ, ಬಂದ್ಬಿಟ್ಟು ಅವಳ ಮುಂದೆ ಕುಣಿತೀನಿ, ಖುಷಿ ಆಗುತ್ತಲ್ವಾ ಅಂತು. ಆಹಾ ಒಳ್ಳೆ ಐಡಿಯಾ ಅಂತ ಹೇಳಿ ಆ ನಾಯಿ ಆ ನವಿಲನ್ನ ಕರ್ಕೊಂಡು ಸೀದಾ ಅವನ ಹೆಂಡತಿ ಮುಂದೆ ನಿಲ್ಸಿ ಕುಣಿಯಕ್ ಬಿಡ್ತು.
ಹೆಣ್ಣವಿಲ್ ನೋಡ್ತಾ ಇದೆ, ಅದು ಕುಣಿತಾ ಇದೆ. ಒಂದ್ಸರಿ ತನ್ನ ಗಂಡನ ಕಡೆ ನೋಡ್ಬಿಟ್ಟು ಅಯ್ಯೋ ದೇವ್ರೆ, 1 ವರ್ಷ ಈ ಬೀದಿ ನಾಯಿ, ಡೊಂಕು ಬಾಲದ ನಾಯಿ ಜೊತೆ ನನ್ನ ಜೀವನ ಕಳದ್ನ ಅಂತ ಕೊರಗ್ತಾ ಗಂಡವಿಲ್ಲನ್ನ ನೋಡ್ತಾ ನೋಡ್ತಾ ಅದಕ್ಕೆ ಗೊತ್ತಿಲ್ದಂಗೆ ಗಂಡವಿಲ್ ಜೊತೆ ಲವ್ ಆಗಿ ಓಡೋಗ್ಬಿಡ್ತು. ಬೀದಿ ನಾಯಿ ಅನಾಥ ಮಚ್ಚ. ಲೇ ಮಚ್ಚ, ಇದ್ರ ನೀತಿ ಏನು ಅಂತ ಅರ್ಥ ಆಯ್ತೇನೋ? ಲೇ, ಈ ಹೆಣ್ಮಕ್ಳಿಗೆ ಬೇಕಾಗಿರೋದು ನಮ್ಮಂತ ನಿಯತ್ತಿನ ನಾಯಿಗಳಲ್ಲ ಕಣೋ. ಇವ್ರು ಹೇಳ್ದಾಗ ಗರಿ ಬಿಚ್ಚಿ ಕುಡಿಯೋ ಗಂಡು ನವಿಲು. ನೀನು, ನಾನು, ಅವನು ಈ ಹುಡುಗಿರಿಗೆ ಬೀದಿ ನಾಯಿ ಮಚ್ಚ, ಬೀದಿ ನಾಯಿ. ಡುಮ್ಮ ಡುಮ್ಮ ದಡಿಯ. ಅಯ್ಯೋ ಬೈತವ್ರೆ, ಕ್ಯಾಬ್ ಬಂದಿದೆ ಅಂತೆ. ನಾನು ಕುಡ್ದಿದ್ದೀನಿ ನೋಡಿ. ಗುರುಗಳೇ, ಹೆಂಗಿತ್ತು ನಂದು ಸೋಲೋ ಪರ್ಫಾರ್ಮೆನ್ಸು? ಸರಸು, ಅಯ್ಯೋ ಅಯ್ಯೋ, ನಿನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ದೇವ್ರು 2 ಮಡಕ್ ಕಳ್ಸವನಲ್ಲೇ ಕಣ್ಣ. ಇನ್2 ಇಕ್ಕಿದ್ಲೆ ಮನ್ಸ್ ತುಂಬಾ ನೋಡ್ಕೊಬಿಡ್ತಿದ್ನಲ್ಲೇ. ನಿನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ಊರಲ್ಲಿರೋರಿಗೆ ಮೈ ತುಂಬಾ ಕಂಡ್ಬೇಕು ಕಣ್ಣೆ ಸರ್ಸು. ಸರಿ ಬಾ, ಒಳಿಗೆ ಹೋಗೋಣ. ಸರ್ಸೆ ಸರ್ಸೆ. ಏ ಬೇಡ ಗುರುಗಳೇ. ಗುರುಗಳೇ, ಎಲ್ಲ ಡೈಲಾಗ್ನು ನಾನೇ ಬರ್ದಿರೋದು. ಸೂಪರ್ ಮಾರ್ವಾಡಿಸು. ಗುರುಗಳೇ, ಗುರುಗಳಿಗೆ ತಕ್ಕ ಶಿಷ್ಯ. ನೀವೇ ನನ್ನ ಆರಾಧ್ಯ ದೈವ. ಸರಸು ಸರಸು. ಅಷ್ಟೇ ಅಲ್ಲ ಗುರುಗಳೇ, ಎಲ್ಲ ರಸನು ಅರ್ದು ಗಟಗಟ ಅಂತ ಕುಡ್ದು ಬಿಟ್ಟಿದೀನಿ ಗುರುಗಳೇ. ರಸದ ಮ್ಯಾಟ್ರಿಕ್ ಬರ್ಬೇಡ ಸರಸು ಪ್ಲೀಸ್. ಆಯ್ತು ಬಿಡಿ ಗುರುಗಳೇ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಗುರುಗಳೇ, ಐ ಲವ್ ಯು. ಎಲ್ಲ ನೋಡ್ಬೇಕಾದ್ರೆ ನೀವು ಹೇಳ್ತೀಯಲ್ಲ ಸರಸು. ಸರ್ಸೆ ಸರ್ಸೆ, ನಾನು ಜೊತೆಗೆ ಬಂದ್ಬಿಟ್ಟನಪ್ಪ. ಅಯ್ಯೋ, ನಿಮ್ ಹಸ ಹಾಲ್ ಕೊಡ್ತಾ ಇಲ್ಲ, ಮೇವ್ ತಕೊಬಮ್ಮಿ ಅಂತಂದ್ರೆ ಈ ಬುಡ್ಬುಡಕ್ಕೆ ನನ್ ಮಗನ ಹತ್ರ ಏನು ಮೇಲೆ ಆಡ್ತಾ ಇದ್ಯಾ ಬುರ್ಲೆ? ಮುಗೀತು ಸರ್ಸು, ನಂದು ನಿಂದು ಗುರು ಶಿಷ್ಯ ಸಂಬಂಧ ಇವತ್ತು ಮುಗೀತು. ಗುರು ದಕ್ಷಿಣೆಯಾಗಿ ನಿಂದ ಕಟ್ ಮಾಡ್ಬಿಟ್ಟು ಈ ಮಡಿಗೆ ಹೋಯ್ತಾ ಇರೋ. ಗುರುಗಳು, ಅದು ಹಂಗಿರ್ಬೇಕು ಮರ್ಯಾದೆ. ಗುರುಗಳೇ, ನಾನಿನ್ ಬರ್ತೀನಿ. ಏಯ್ ನಡ್ರೆ, ಅತ್ತಿಗೆ ಕೆಲ್ಸ ಇಲ್ಲ ನೀವ್ ಮಾಡಕ್ಕೆ. ಬಂದ್ಬಿಡ್ತ ಸಿನಿಮಾ ನೋಡಕ್ಕೆ. ಟಾಕೀಸ್ ಆಪ್ ಇದೀಗ ಕೇವಲ 49 ರೂಪಾಯಿಯಲ್ಲಿ ಲಭ್ಯ. ಇಂದೇ ಆಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.